ಮನೆಯೊಳಗಿನ ಮೌನ. ಬೆಂಗಳೂರಿನ ಹೊರವಲಯದ ಒಂದು ಅಪಾರ್ಟ್ಮೆಂಟ್, 14ನೇ ಮಹಡಿ. ಹೊರಗೆ ನೋಡಿದರೆ ನಗರ ಜೋರಾಗಿ ಉಸಿರಾಡುತ್ತಿತ್ತು. ಆದರೆ ಒಂದು ಫ್ಲಾಟ್ನ ಒಳಗೆ ಒಂದು ವಿಚಿತ್ರ ಮೌನ ಆವರಿಸಿಕೊಂಡಿತ್ತು. ಅನನ್ಯ ಅಡುಗೆ ಮನೆಯಲ್ಲಿ ನಿಂತು ಕಾಫಿ ಮಾಡುತ್ತಿದ್ದಳು. ಕಾಫಿ ಕುದಿಯುವ ಶಬ್ದ, ಪ್ರೆಷರ್ ಕುಕ್ಕರ್ನ ಸಿಟಿ ಇವೆಲ್ಲವೂ ಅವಳ ದಿನಚರಿಯ ಭಾಗವಾಗಿದ್ದವು. ಆದರೆ ಅವಳ ಮನಸ್ಸಿನಲ್ಲಿ ಯಾವುದೋ ಕೊರತೆ ಅವಳಿಗೆ ಕಾಡುತ್ತಿತ್ತು. ಮನೆಯಲ್ಲಿ ದಿನವಿಡೀ ಮಾತಿಲ್ಲದ ಮೌನದ ವಾತಾವರಣವನ್ನು ಹಬ್ಬಿಕೊಂಡಿತ್ತು. ಹಾಲ್ನಲ್ಲಿ ಕುಳಿತಿದ್ದ ಕಾರ್ತಿಕ್ ಲ್ಯಾಪ್ಟಾಪ್ ಪರದೆಯಲ್ಲೇ ಕಣ್ಣು ಹೂಡಿದ್ದ. ಆಫೀಸ್ ಇಮೇಲ್, ಮೀಟಿಂಗ್, ರಿಮೈಂಡರ್, ಟಾರ್ಗೆಟ್ಗಳು ಎಲ್ಲವೂ ಅವನನ್ನು ಗಟ್ಟಿಯಾಗಿ ಹಿಡಿದಿಟ್ಟಿದ್ದವು. ಪಕ್ಕದಲ್ಲೇ ಮೊಬೈಲ್ನಲ್ಲಿ ಮಗ ಧ್ರುವನ್ಗಾಗಿ ಶಾಲೆಯ ವಾಟ್ಸಪ್ ಮೆಸೇಜ್ಗಳು ಬರುತ್ತಿದ್ದವು. ಆದರೆ ಅವನ ಗಮನ ಅವನ ಕೆಲಸದ ಮೇಲೆ ಇತ್ತು. ಅನನ್ಯ ಕೂಗಿ ಹೇಳುತ್ತಾಳೆ, ಕಾರ್ತಿಕ್, ಕಾಫಿ ಸಮಯ ಆಗಿದೆ, ಬನ್ನಿ ಕಾಫಿ ರೆಡಿ ಇದೆ ಅಂತ ಹೇಳುತ್ತಾಳೆ. ಅವನು ಹೌದು ಎಂದಷ್ಟೇ ಉತ್ತರ. ಎದ್ದು ಬರುವ ಸಮಯವೇ ಅವನಿಗೆ ಇಲ್ಲ. ಅವನ ಈ ನಡವಳಿಕೆಗಳನ್ನು ನೋಡಿ ಅನನ್ಯ ನಿಟ್ಟುಸಿರು ಬಿಟ್ಟಳು ಮತ್ತು ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾಳೆ, ಇವರು ಮೊದಲಿನ ಕಾರ್ತಿಕ್ ಅಲ್ಲ. ಮದುವೆಯ ಮೊದಲ ವರ್ಷಗಳಲ್ಲಿ ಅವರು ಕೆಲಸಕ್ಕೆ ಹೋಗುತ್ತಿದ್ದರು. ನನ್ನ ಜೊತೆ ತುಂಬ ಚೆನ್ನಾಗಿ ಮಾತನಾಡಿಕೊಂಡು ಸಂತೋಷದಿಂದ ಇರುತ್ತಿದ್ದರು. ಆದರೆ ಇವರಿಗೆ ಈಗ ನನ್ನ ಬಗ್ಗೆ ಮತ್ತು ಮಗನ ಬಗ್ಗೆ ಒಂಚೂರು ಕಾಳಜಿಯೂ ಇಲ್ಲ. ನಾವು ಮನೆಯಲ್ಲಿ ಹೇಗಿದ್ದೇವೆ, ಹೇಗೆ ಬದುಕ್ತಾ ಇದ್ದೇವೆ ಎಂಬುದರ ಬಗ್ಗೆ ಅವರಿಗೆ ಪರಿವೇ ಇಲ್ಲ. ಈಗ ಇವರ ಸಲುವಾಗಿ ನಗು ಕೂಡ ಟು ಡು ಲಿಸ್ಟ್ನ ಭಾಗವಾಗಿದೆ ಅಂತ ಅಂದುಕೊಳ್ಳುತ್ತಾಳೆ. ಒಂದೊಂದು ಕನಸು, ಒಂದೊಂದು ದಾರಿ. ಅನನ್ಯ MBA ಮಾಡಿದ ಹುಡುಗಿ. ಮದುವೆಗೆ ಮುಂಚೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಮದುವೆ ಆದ ಮೇಲೆ ಕೆಲಸ ಮಾಡುವುದು ನೋಡೋಣ ಅನ್ನೋ ಮಾತು ನೋಡೋಣ ಅಂತಲೇ ಉಳಿದು ಬಿಟ್ಟಿತ್ತು. ಮಗ ಹುಟ್ಟಿದ ನಂತರ ಅವಳ ಜೀವನ ಮನೆ, ಮಗು, ಅಡುಗೆ, ಪೋಷಕರ ಆರೈಕೆ ಇವುಗಳೊಳಗೆ ಸೀಮಿತವಾಯಿತು. ಅವಳು ಇದನ್ನು ದ್ವೇಷಿಸುತ್ತಿರಲಿಲ್ಲ. ಎಲ್ಲ ಕೆಲಸವೂ ಸಂತೋಷವಾಗಿಯೇ ಮಾಡುತ್ತಿದ್ದಳು. ಆದರೆ ತನ್ನನ್ನು ಎಲ್ಲೋ ಕಳೆದುಕೊಂಡಂತೆ ಅವಳಿಗೆ ಅನಿಸತೊಡಗಿತ್ತು. ಧ್ರುವನ್ 8 ವರ್ಷದ ಹುಡುಗ, ಸ್ಮಾರ್ಟ್, ಆದರೆ ಹೆಚ್ಚು ಮೌನವಾಗಿರುತ್ತಿದ್ದನು. ಶಾಲೆಯಿಂದ ಬಂದಾಗ TV, ಮೊಬೈಲ್ ಅಥವಾ ಪುಸ್ತಕ ಅವನ ಲೋಕ ಅಷ್ಟೇ ಆಗಿಬಿಟ್ಟಿತ್ತು. ಫ್ರೆಂಡ್ ಜೊತೆ ಹೊರಗಡೆ ಹೋಗಿ ಆಟ ಆಡುವುದು, ಅವರ ಜೊತೆ ಮಾತನಾಡುವುದು ಏನೂ ಮಾಡುತ್ತಿರಲಿಲ್ಲ. ತನ್ನೊಳಗೆ ತಾನೇ ಇರುತ್ತಿದ್ದನು ಮತ್ತು ತಂದೆ ತಾಯಿಯ ಮಾತು ಕೂಡ ಕಡಿಮೆ ಕೇಳುತ್ತಿದ್ದ. ಒಂದು ಸಂಜೆ ಅನನ್ಯ ಕೇಳಿದಳು, ಧ್ರುವನ್, ಶಾಲೆಯಲ್ಲಿ ಏನಾಯಿತು ಇಂದು ಅಂತ ಕೇಳಿದಳು. ಏನೂ ಇಲ್ಲ ಎಂದು ಉತ್ತರ. ಆಮೇಲೆ ಅಮ್ಮನ ಜೊತೆಗೂ ಮಾತನಾಡುತ್ತಿರಲಿಲ್ಲ. ಅಷ್ಟೇ ಹೇಳಿ ಸುಮ್ಮನಾಗುತ್ತಿದ್ದನು. ಅದೇ ಉತ್ತರ ಪ್ರತಿದಿನ ಅವನದ್ದು. ಒಂದು ಭಾನುವಾರ ಕಾರ್ತಿಕ್ ಆಫೀಸ್ ಕಾಲ್ಗಳಲ್ಲಿ ಬ್ಯುಸಿಯಾಗಿದ್ದ. ಅನನ್ಯ ಊಟ ಸಿದ್ಧ ಮಾಡಿದಳು. ಕನಿಷ್ಠ ಇವತ್ತಂತೂ ಒಟ್ಟಿಗೆ ಊಟ ಮಾಡೋಣ ಬನ್ನಿ ಎಂದಳು. ಇದು ತುಂಬ ಇಂಪಾರ್ಟೆಂಟ್ ಕಾಲ್ ಅನನ್ಯ ಎಂದು ಕಾರ್ತಿಕ್ ಕಿರಿಕಿರಿಯ ಧ್ವನಿಯಲ್ಲಿ ಹೇಳಿದ್ದ. ಅವಳೊಳಗಿನ ನೋವು ಮಾತಾಗಿ ಹೊರಬಂತು. ಎಲ್ಲ ದಿನವೂ ಇಂಪಾರ್ಟೆಂಟ್ನೇ, ನಾವು ಯಾವ ದಿನ ಇಂಪಾರ್ಟೆಂಟ್ ನಿಮಗೆ ಅಂತ ಕೋಪದಲ್ಲಿ ಹೇಳಿದಳು. ಕಾರ್ತಿಕ್ ಏನೂ ಹೇಳಲಿಲ್ಲ. ಕಾಲ್ ಕಟ್ ಮಾಡಿದ ನಂತರ ಹೇಳುತ್ತಾನೆ, ನೀನು ನನ್ನ ಕೆಲಸ ಅರ್ಥ ಮಾಡಿಕೊಳ್ಳಲ್ಲ ಎಂದ. ನಾನು ಯಾವತ್ತೂ ಅರ್ಥ ಮಾಡಿಕೊಂಡೇ ಬಂದಿದ್ದೀನಿ ಅಂತ ಕೋಪದಲ್ಲಿ ಹೇಳುತ್ತಾಳೆ. ಅವಳ ಕಣ್ಣು ತೇವವಾಯಿತು. ಆ ದಿನ ಊಟ ಮೇಜಿನಲ್ಲಿ ಮೂವರು ಇದ್ದರು. ಮನಸ್ಸುಗಳು ದೂರವಾಗಿದ್ದವು. ಒಟ್ಟಿಗೆ ಇದ್ದರೂ ಕೂಡ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಕೋಪದ ಕಾರಣ ಮೌನವಾಗಿಯೇ ಇದ್ದು ಬಿಟ್ಟರು. ಕೆಲ ದಿನಗಳ ನಂತರ ಶಾಲೆಯಿಂದ ಕರೆ ಬಂತು. ಧ್ರುವನ್ ಕ್ಲಾಸ್ನಲ್ಲಿ ತುಂಬ ಮೌನವಾಗಿದ್ದಾನೆ, ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿಲ್ಲ ಅಂತ ಅವನ ಶಿಕ್ಷಕರು ಕರೆ ಮಾಡಿ ತಿಳಿಸಿದರು. ಅದನ್ನು ಕೇಳಿ ಅನನ್ಯ ಆತಂಕಗೊಂಡಳು. ಆ ಸಂಜೆ ಅವಳು ಧ್ರುವನನ್ನು ಹತ್ತಿರ ಕರೆದು ಕೇಳಿದಳು, ನೀನು ಖುಷಿಯಾಗಿಲ್ವಾ ಮಗು ಅಂತ. ಧ್ರುವನ್ ನಿಧಾನವಾಗಿ ಹೇಳಿದ್ದ, ಅಮ್ಮ, ನೀವು ಮತ್ತು ಅಪ್ಪ ಯಾವತ್ತೂ ಮಾತಾಡಲ್ಲ. ಅದಕ್ಕೆ ಎಲ್ಲರ ತಂದೆ ತಾಯಿಯಂದಿರು ಹೀಗೆ ಇರುತ್ತಾರೆ ಎಂದು ನಾನು ಅಂದುಕೊಂಡಿದ್ದೆ. ಅದಕ್ಕೆ ನಾನು ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ. ನನಗೂ ಈಗ ಹೀಗೆ ಚೆನ್ನಾಗಿ ಅನಿಸುತ್ತಿದೆ. ನನಗೆ ಇದು ಅಭ್ಯಾಸವಾಗಿ ಬಿಟ್ಟಿದೆ ಅಮ್ಮ. ಮತ್ತು ನೀವು ಮನೆಯಲ್ಲಿ ಸಂತೋಷದಿಂದ ಇದ್ದಾಗ ಮಾತ್ರ ಮನೆ ಚೆನ್ನಾಗಿ ಇರುತ್ತೆ ಅಲ್ವಾ ಅಮ್ಮ ಅಂತ ಅವಳ ಮಗು ಹೇಳುತ್ತೆ. ಆ ಮಾತು ಅನನ್ಯಳ ಹೃದಯವನ್ನು ಕತ್ತರಿಸಿತ್ತು. ಅದೇ ರಾತ್ರಿ ಅವಳು ಕಾರ್ತಿಕ್ ಬಳಿ ಕೂತು ನಿಧಾನವಾಗಿ ಮಾತು ಆರಂಭಿಸಿದಳು. ನಾವು ಎಲ್ಲಿ ತಪ್ಪುತ್ತಿದ್ದೇವೆ ಕಾರ್ತಿಕ್? ಮೊದಲ ಬಾರಿಗೆ ಕಾರ್ತಿಕ್ ಕಣ್ಣು ಕೆಳಗೆ ಹಾಕಿದ್ದ. ನನಗೂ ಗೊತ್ತಿಲ್ಲ, ಜವಾಬ್ದಾರಿ ಅನ್ನುವುದು
ನನ್ನನ್ನೇ ಕಳೆದುಕೊಂಡಂತೆ ಮಾಡಿಬಿಟ್ಟಿದೆ ಅಂತ ಕಾರ್ತಿಕ್ ಹೇಳುತ್ತಾನೆ. ಅವರು ನಿರ್ಧರಿಸಿದರು. ಪ್ರತಿದಿನ ಅರ್ಧ ಗಂಟೆ ಫೋನ್ ಲ್ಯಾಪ್ಟಾಪ್ಗಳಿಲ್ಲದೆ ಕೂತು ಮಾತನಾಡಬೇಕು ಅಂತ. ಮೊದಲನೆಯ ದಿನ ಅಕ್ವರ್ಡ್ ಅನಿಸಿತ್ತು. ಎರಡನೆಯ ದಿನ ಸ್ವಲ್ಪ ನಗು. ಮೂರನೆಯ ದಿನ ಹಳೆಯ ನೆನಪುಗಳು. ಅನನ್ಯ ತನ್ನ ಕೆಲಸದ ಕನಸು ಹೇಳಿದಳು. ಕಾರ್ತಿಕ್ ಮೊದಲ ಬಾರಿಗೆ ಕೇಳಿದ್ದ, ನೀನು ಮತ್ತೆ ಕೆಲಸ ಮಾಡಬೇಕು ಅಂದರೆ ನಾನು ಬೆಂಬಲಿಸುತ್ತೇನೆ, ನೀನು ಕೆಲಸಕ್ಕೆ ಜಾಯ್ನ್ ಆಗು ಅಂತ ಹೇಳುತ್ತಾನೆ. ಅವನ ಮಾತು ಕೇಳಿ ಅವಳ ಕಣ್ಣು ತುಂಬಿ ಬಂತು. ಧ್ರುವನ್ ಕೂಡ ಆ ಅರ್ಧ ಗಂಟೆಯಲ್ಲಿ ಸೇರಿಕೊಂಡ. ಆಟ, ಕತೆ, ನಗು, ಮನೆ ಮತ್ತೆ ಉಸಿರಾಡತೊಡಗಿತ್ತು. ಅನನ್ಯ ಆನ್ಲೈನ್ ಕೋರ್ಸ್ ಶುರು ಮಾಡಿದಳು. ಕಾರ್ತಿಕ್ ಮನೆ ಕೆಲಸಗಳಲ್ಲಿ ಕೈಜೋಡಿಸಿದ್ದ. ಧ್ರುವನ್ ತಂದೆ ಜೊತೆ ಕ್ರಿಕೆಟ್ ಆಡಲು ಶುರು ಮಾಡಿದ್ದ. ಪರಿಪೂರ್ಣ ಕುಟುಂಬ ಈಗ ಅನಿಸುತ್ತಿತ್ತು. ಈಗಲೂ ಜಗಳಗಳು ಇದ್ದವು, ಒತ್ತಡವೂ ಇತ್ತು. ಆದರೆ ಇವುಗಳ ಮಧ್ಯೆ ಮಾತು ಇದ್ದಿತ್ತು, ಕೇಳುವ ಮನಸ್ಸು ಇದ್ದಿತ್ತು. ಒಂದು ಸಂಜೆ ಬಾಲ್ಕನಿಯಲ್ಲಿ ನಿಂತು ನಗರದ ದೀಪಗಳನ್ನು ನೋಡುತ್ತಾ ಅನನ್ಯ ಯೋಚಿಸುತ್ತಿದ್ದಳು. ಸಂಸಾರ ಅಂದರೆ ಸಮಸ್ಯೆ ಇಲ್ಲದ ಬದುಕಲ್ಲ. ಸಮಸ್ಯೆ ಎದುರಿಸುವಲ್ಲಿ ಒಟ್ಟಿಗೆ ಇರುವ ಮನಸ್ಸುಗಳು ಜೊತೆ ಇರಬೇಕು. ಜೀವನ ಸುಂದರವಾಗಿ ಸಾಗುತ್ತದೆ. ಕಾರ್ತಿಕ್ ಪಕ್ಕದಲ್ಲಿ ನಿಂತು ಕೇಳಿದ್ದ, ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳುತ್ತಾನೆ. ಅವಳು ನಗುತ್ತಾ ಹೇಳಿದಳು, ನಮ್ಮ ಮನೆ ಈಗ ಮೌನದಲ್ಲಿಲ್ಲ ಅಂತ ಯೋಚನೆ ಮಾಡುತ್ತಿದ್ದೆ. ಅವನ ಕೈ ಅವಳ ಕೈ ಹಿಡಿದಿತ್ತು. ಮನೆಯೊಳಗೆ ಧ್ರುವನ್ ನಗು ಕೇಳಿಬಂತು. ಆ ಮೌನ ಈಗ ಸುಂದರವಾಗಿತ್ತು. ಈ ಕತೆ ಹೇಳುವುದು ಒಂದೇ ಮಾತು. ಆಧುನಿಕ ಜೀವನದ ಗದ್ದಲದಲ್ಲಿ ಸಂಸಾರ ಉಳಿಯಬೇಕಾದರೆ ಸಮಯಕ್ಕಿಂತಲೂ ಹೆಚ್ಚು ಬೇಕಾಗಿರುವುದು ಸಂವಾದ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.